ಏಂಜಲ್ ನಂಬರ್ 11. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತಿದೆ. ನಿನ್ನ ನಿಜವಾದ ವ್ಯಕ್ತಿತ್ವ ಈಗ ಹೊರಬರುತ್ತಿದೆ. ನೀನು ಹೊಳೆಯಲು ಹುಟ್ಟಿದವನು ಅಥವಾ ಹುಟ್ಟಿದವಳು. ಏಂಜಲ್ ನಂಬರ್ 12. ಪ್ರತಿ ಸಂಬಂಧಕ್ಕೂ ಒಂದು ಕಾರಣ ಇರುತ್ತದೆ. ನಿನಗೆ ಸರಿಯಾದ ಜನ ಮತ್ತು ಆತ್ಮ ಬಂಧುಗಳು ಈಗ ನಿನ್ನ ಜೀವನಕ್ಕೆ ಬರುತ್ತಿದ್ದಾರೆ ಎಂದು ಏಂಜಲ್ ನಂಬರ್ 12 ಹೇಳ್ತಾ ಇದೆ. ಏಂಜಲ್ ನಂಬರ್ 13. ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯು ಸರಿಯಾದ ರೀತಿಯಲ್ಲಿ ನಡೆಯುತ್ತಿದೆ. ದೇವರ ಯೋಜನೆಯನ್ನು ನಂಬು. ಏಂಜಲ್ ನಂಬರ್ 14. ಏಂಜಲ್ಸ್ ನಿನ್ನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ. ಸ್ವಲ್ಪ ಶಾಂತವಾಗಿ ಅವರ ಮಾರ್ಗದರ್ಶನವನ್ನ ಕೇಳು. ಏಂಜಲ್ ನಂಬರ್ 15. ನಿನ್ನ ಆಲೋಚನೆಗಳೇ ನಿನ್ನ ಜೀವನವನ್ನು ಬದಲಾಯಿಸುತ್ತಿವೆ. ಒಳ್ಳೆಯ ವಿಚಾರಗಳನ್ನೇ ಮನಸ್ಸಿನಲ್ಲಿ ಇಟ್ಟುಕೋ. ಏಂಜಲ್ ನಂಬರ್ 16. ಹಳೆಯದನ್ನು ಬಿಟ್ಟು ಬಿಡು. ಹೊಸ ಸಂತೋಷದ ದಾರಿಯ ಕಡೆ ಹೆಜ್ಜೆ ಹಾಕು. ಜೀವನದಲ್ಲಿ ಒಳ್ಳೆಯ ಆಯ್ಕೆಗಳನ್ನ ಮಾಡು. ಏಂಜಲ್ ನಂಬರ್ 17. ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ಖಂಡಿತ ತೆರೆದೇ ಇರುತ್ತದೆ. ನಿನ್ನ ಯೋಚನೆಗಳು ಯಾವಾಗಲೂ ಸಕಾರಾತ್ಮಕವಾಗಿರಲಿ ಎಂದು ದೇವತೆಗಳು ಹಾಗೂ ಏಂಜಲ್ಸ್ಗಳು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಏಂಜಲ್ ನಂಬರ್ 18. ನಿನ್ನ ಹಿಂದಿನ ಅನುಭವಗಳನ್ನು ಒಮ್ಮೆ ಶಾಂತವಾಗಿ ನೆನಪಿಸಿಕೋ. ಅವುಗಳಿಂದ ಏನು ಕಲಿತೆ, ಈಗ ನೀನು ಎಲ್ಲಿದ್ದೀಯಾ ಎಂಬುದನ್ನು ಸ್ಪಷ್ಟ ಮಾಡಿಕೊಳ್ಳುತ್ತೀಯಾ. ದೇವದೂತರು ಈ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ನಿನಗೆ ಸಹಾಯ ಮಾಡುತ್ತಿದ್ದಾರೆ. ಏಂಜಲ್ಸ್ ನಂಬರ್ 19. ಶಕ್ತಿಶಾಲಿಯಾಗಿರುವುದು ತಪ್ಪಲ್ಲ. ನಿನ್ನ ಜೀವನದ ಜವಾಬ್ದಾರಿಯನ್ನು ಆತ್ಮವಿಶ್ವಾಸದಿಂದ ತೆಗೆದುಕೋ. ದೇವದೂತರು ಮತ್ತು ದೈವಿಕ ಶಕ್ತಿ ನಿನ್ನ ಜೊತೆಗಿದ್ದು ನಿನ್ನನ್ನು ಮುನ್ನಡೆಸುತ್ತಿದ್ದಾರೆ. ಏಂಜಲ್ ನಂಬರ್ 20. ನಿನ್ನ ಬೆಳವಣಿಗೆಗೆ ಮತ್ತು ಹೊಸ ಬದಲಾವಣೆಯ ಕಡೆಗೆ ನೀನು ಇಟ್ಟಿರುವ ಪ್ರತಿಯೊಂದು ಹೆಜ್ಜೆಗೂ ದೇವದೂತರು ನಿನ್ನನ್ನು ಅಭಿನಂದಿಸುತ್ತಿದ್ದಾರೆ. ಈಗ ನಿನ್ನ ಆತ್ಮದ ಜೊತೆಗಿನ ಸಂಪರ್ಕ ಇನ್ನಷ್ಟು ಗಾಢವಾಗುತ್ತಿದೆ. ನಿನ್ನ ಒಳ ಧ್ವನಿಯನ್ನು ನಂಬಿ ಮುಂದೆ ಸಾಗು.